ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನೆಲ್. ತಣ್ಣಗೆ ಬೀಸೋ ಗಾಳಿ ರಪ್ಪ ಅಂತ ಬಪ್ಪು ಮಾಡಿ ಒಂದೇ ಸಲಕ್ಕೆ ನೀರು ತುಂಬ್ಕಂಬ ನಮ್ಮ ಅಂಗಳ ಸುತ್ತ ಇಪ್ಪು ಈ ಗ್ರೀನರಿ ಕಾಮ್ಕೆ ಎಷ್ಟು ಚಂದ ಇತ್ತಲ್ದೆ. ಸೊ ಊರ್ ಬದಿಯಂಗೆ ಮಳೆಗಾಲ ಅಂದ್ರೆ ಏನೋ ಒಂಥರ ಖುಷಿ. ಊರ್ ಬದಿ ಮನೆಯಂಗೆ, ಅದು ಹಂಚಿನ ಮನೆಯಂಗೆ ಒಳಗಡೆ ಕೂತ್ಕೊಂಡು ನಾವು ಚಾಗಿ ಕುಡಿತಾ ಇಕ್ಕಂಡ್ರೆ ಆಹಾ ಸ್ವರ್ಗದ ಕಣಂಗಿರುತ್ತೆ. ಈಗ ನಾನು ಬಂದು ತೋಟಕ್ಕೆ ಕೆಳಗೆ ದನ ಕಟ್ಟಿದೆ ತಕೊಂಡು ಬಾ ಅಂದರೆ ನನ್ನ ಪಪ್ಪ ಹೇಳ್ರು ಕಣೆ. ಸೊ ಅದಕ್ಕೆ ಒಂದುಗಳಿಗೆ ತೋಟಕ್ಕೆ ಬಂದು ಹಾಗೆ ಒಂದು ರೌಂಡ್ ಹಾಕಿ ಒಂದು 2-3 ವೀಡಿಯೋ ಮಾಡ್ಕೊಳ್ಳಿಲ್ಲ, ಫೋಟೋ ತೆಕ್ಕೊಳ್ಳಿಲ್ಲ ಅಂದರೆ ನಮ್ಗೆ ಸಮಾಧಾನ ಆತಲ್ಲ, ನಮ್ಗೆ ಅವಮಾನವೇ ಆಗ್ತು ನಿಜ ಹೇಳ್ಕೊಂಡ್ರೆ. ಸೊ ಹಾಗೆ 1-2 ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಫೋಟೋ ತಕ್ಕೊಂಡು, ಇದು ಗ್ರೀನರಿ ಎಷ್ಟು ಚಂದ ಇತ್ತಂದರೆ ಈ ಮಳೆಗಾಲದಂಗೆ ಎಂತೆಂಥ ಗಿಡಗಳಾಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ, ಅಷ್ಟು ಚಂದ ಹೂ ಬಿಟ್ಟಿರುತ್ತೆ. ಈ ಹೂ ನಿಮ್ಗೆ ಗೊತ್ತಿರಲ್ಲ, ರಥ ಹೂ ಅನ್ನೋದು ಹೇಳತ್ತೆ ನಾವು. ಸೊ ಇದ್ರಂಗೆಲ್ಲ ಆಟ ಆಡ್ಕೊಂಡು ಆಮೇಲೆ ನಮ್ಮ ದನ ಹುಡ್ಕೊಂಡು ಹೋದೆ ಕಾಣಿ. ನಮ್ಮ ಪುಟ್ಟಿ ಇದು. ಸೊ ಇವಳನ್ನ ಕರ್ಕೊಂಡು ಬಪ್ಪದಂದ್ರೆ ಮಸ್ತ್ ಈಸಿ, ಎಂತಕ್ಕಂದ್ರೆ ಇವಳು ಎಂಥ ತೊಂದರೆ ಕೊಡೋದಿಲ್ಲ, ಆರಾಮಾಗಿ ತಗೊಬರ್ಲಕ್ಕ ಅವಳನ್ನು. ಸೊ ನಮ್ಮ ಬೈಲ್ ಕಾಂಬಕ್ಕೆ ಎಷ್ಟು ಚಂದ ಇತ್ತಲ್ಲ. ಈ ಗ್ರೀನರಿ ಮಧ್ಯ ಫೋಟೋಸು ಅಷ್ಟೇ ಚಂದ ಬತ್ತು, ಹಾಗೆ ವೀಡಿಯೋನೂ ಅಷ್ಟೇ ಚಂದ ಬತ್ತು. ಈ ಬೈಲೆಲ್ಲ ಕಾಂಬತ್ತಿಗೆ ನನ್ನ ಬಾಲ್ಯ ಮಸ್ತ್ ನೆನಪಾತು ನನಗೆ. ಯಾಕಂದರೆ ನಾನು ನನ್ನ ತಮ್ಮ ಏಗಳಿಗೂ ದನ ತಗೊಂಡು ಹೋಗಿ ಬೈಲಂಗೆ ನಿಲ್ಸ್ಕೊಂಡು ಮೇಯ್ಸೋದು, ಅದನ್ನು ಮೇಯ್ಸೊಟ್ಟಿಗೆ ನಮ್ಗೆ ಗಾಸಿಪ್ ಸ್ಟಾರ್ಟ್ ಆಗಿರುತ್ತೆ ಕಾಣಿ. ಸೊ ಅದೆಲ್ಲ ದಿನಗಳು ಮಸ್ತ್ ಚಂದ. ಈಗಲೂ ನಾವು ಊರಿಗೆ ಹೋದಾಗಳಿಗೆ ಅದೆಲ್ಲ ಕೆಲಸ ಮಾಡೋಕ್ಕೆ ಏನೋ ಒಂಥರ ಖುಷಿ ಕೊಡುತ್ತೆ. ಈ ಕೆಲಸದ ಜಂಜಾಟದ ಮಧ್ಯೆ ಈ ಗ್ರೀನರಿ ಜೊತೆಗೆ, ಅದು ಈ ಮೂಕ ಪ್ರಾಣಿಗಳೊಟ್ಟಿಗೆ ಕಳು ಕ್ಷಣ ಇರುತ್ತಲ್ಲ, ಅದು ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಊರು ಬದಿ ಇದ್ದದ್ದು ಎಲ್ಲ ಮಕ್ಕಳ ಲೈಫಲ್ಲೂ ಇಂಥದ್ದು ಒಂದು ಒಳ್ಳೆ ನೆನಪು ಖಂಡಿತ ಇರುತ್ತೆ ಕಾಣಿ. ಸೊ ನನಗಂತೂ ಈ ಕೆಲಸ ಎಲ್ಲ ಮಾಡೋದು ಮಸ್ತ್ ಖುಷಿ ಆಯ್ತು ಊರಿಗೆ ಹೋದಾಗಳಿಗೆ. ನಿಮಗೂ ಹಿಂಗಿಂದ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟಂಗೆ ಹೇಳಿ. ಮತ್ತೆ ಸಿಕ್ಕೋ ಹಂಗಾರೆ, ಬಾಯ್.